ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರ ಈ ಕಲೆಗಾಗಿ ಸಂಕಟ ಪಡ್ಕೊಂಡಿದ್ದುಂಟು, ಈರ್ಷೆ ಮಾಡಿದ್ದುಂಟು, ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇವರು ವಿಷಯದಲ್ಲಿ. ಯಾಕಂದ್ರೆ ಸಹಜ ವೃತ್ತಿ ಮಾತ್ಸಲ್ಯ ಇರ್ಬೋದು, ಮತ್ತೇನೂ ಇರ್ಬೋದು. ಇನ್ನು ರೈಟ್ ವಿಂಗ್ದವರು ಇವೊಬ್ಬ ಮುಸ್ಲಿಂ ಅನ್ನುವಂಥ ಕಾರಣ ಇರ್ಬೋದು. ಅದೇ ಕಾಲಕ್ಕೆ ಬಿ ಜೆ ಪಿ ಅಂತೂ ಓಪನ್ ಆಗಿ ಹೆಗ್ಗಡೆ ಅವ್ರ ಪರವಾಗಿ ನಿಂತು ಇವತ್ತು ಮಾತಾಡ್ತಾ ವಿದೇಶಿ ಫಂಡ್ ತೊಗೊಂಡಿದ್ದೆಲ್ಲ ಮಾಡಿದ್ದಾರೆ, ಸುಳ್ಳು ಅನ್ನುವಂಥದ್ದು. ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಇದು ಹಾಳು ಮಾಡಿದ ಅಂತೇಳಿ ಸಾಕಷ್ಟು ಆರೋಪ ಮಾಡಿದರು. ಆ ಎಲ್ಲ ನೆಲೆಯಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿ ಈ ನಮ್ಮ ಸಮೀರ್ ಎಮ್ಡಿ ಬಿಟ್ಟು ಅದಕ್ಕೆಲ್ಲ ಕ್ಲಾರಿಫಿಕೇಷನ್ ಕೊಡೋ ಪ್ರಯತ್ನ ಮಾಡಿದ್ದಾನೆ. ಇವತ್ತು ಅಕ್ಷರಶಃ ಬೀದಿಗೆ ಬಿದ್ದಿದ್ದೀನಿ ನಾನು ಅಂತ ಹೇಳ್ಕೊಂಡಿದ್ದಾನೆ. ಮತ್ತು ಸತ್ಯನ ಒಂದು ಕಾರ್ಗಳಿಗೆ ಕೂತ್ಕೊಂಡು ಏನೋ ಅದು ವೀಡಿಯೋ ಮಾಡಿಬಿಟ್ಟಿದ್ದಾನೆ ಆ ವ್ಯಕ್ತಿ. ಇಲ್ಲ, ನನಗೆ ಯಾವ ವಿದೇಶಿ ಫಂಡ್ ಬಂದಿಲ್ಲ, ನನ್ನ ಅಕೌಂಟ್ಗಳನ್ನೆಲ್ಲನೂ ನಾನು ಈಗಾಗಲೇ ಎಸ್ಐಟಿಗೆ ತೋರಿಸಿದ್ದೀನಿ, ನನ್ನ ದುಡ್ಡು ಮೂಲ ಏನು ಎಂತು, ನಾ ಯಾರು ಏನು, ಆ ವಿಡಿಯೋನ ಖರ್ಚು ಮಾಡಿದ ದುಡ್ಡು ಎಷ್ಟು ಅನ್ನೋದನ್ನು ಒಬ್ಬ ಬುದ್ಧಿವಂತ ಸಮೀರ್ ಅದು ಖರ್ಚು ಮಾಡಿದ್ದು 10-20 ಸಾವಿರ ಮಾತ್ರ. ಅದಕ್ಕಾಗಿ ಕೋಟಿ ಬಂತು, ಮತ್ತೇನೋ ಬಂತು ಅಂತ ಆರೋಪ ಕೆಲವು ಮೀಡಿಯಾಗಳು ಮಾಡಿದ್ರು, ಇಲ್ಲ ಅಂತಲ್ಲ. ಅದಿದ್ದದನ್ನು ಗೋಧಿ ಮೀಡಿಯಾ ಯಾವ ಕಾಲಕ್ಕೂ ತನ್ನ ಶಾಲೆಯನ್ನು ಸುಲಭ ಬಿಟ್ಟುಕೊಡೋದಿಲ್ಲ. ಅದು ಇವತ್ತು ಪಾಪ ಆ ವ್ಯಕ್ತಿ ಹೇಳಿದ್ದೀನಿ ನೋಡಿದಾಗ ಅವನ ಜೊತೆಗೂಡಿದಂಥ, ಹೌದು ನಾನೆಲ್ಲರೂ ಸಹಾಯ ಪಡೆದಿದ್ದು, ಮತ್ತು ಚೆನ್ನೈನಿಂದ ನಾವು ಕೆಲಸ ಮಾಡಿದ್ದು ಸುಳ್ಳಲ್ಲ, ಚೆನ್ನೈಯ ಏನು ಹೇಳಿದ ಅಕ್ಷರಶಃ ಅದನ್ನು ನಾನು ಈ ರೂಪದಲ್ಲಿ ಮಾಡಿದ್ದೀನಿ. ಜೊತೆಗೆ ಮಟ್ಟನ್ನವರಾಗಿರ್ಬೋದು, ತಿಮ್ರೋಡಿಯವರಾಗಿರ್ಬೋದು, ನಮಗೆ ಬೆಂಬಲಕ್ಕೆ ನಿಂತಂಥ ವ್ಯಕ್ತಿಗಳು. ಅವ್ರು ಕೋಟಿಗಳು ಬಂದಿದ್ದು ನನಗೆ ಗೊತ್ತಿಲ್ಲ, ನನ್ನ ಅಕೌಂಟ್ ನಾನು ತೋರಿಸಿದ್ದೀನಿ ಈಗಾಗಲೇ SITಗೆ ಭೇಟಿಯಾಗಿ. SITನೂ ಸಹಿತ ನನ್ನ ಕೆಲಸವನ್ನು ನೋಡಿದ, ಅಭ್ಯಾಸ ಮಾಡಿದ, ಅವ್ರಿಗೂ ಕನ್ಫರ್ಮ್ ಆಗಿದೆ.